ಐಎನ್ಎಸ್ ವಿಕ್ರಾಂತ್ ಹಾಗೂ S-400 ಭಾರತದ ಸೇನೆಗೆ ಬಲ. ಒಂದು ಸಾಗರದಲ್ಲಿ ವೈರಿಪಡೆಯನ್ನು ಧೂಳಿಪಟ ಮಾಡಿದರೆ ಮತ್ತೊಂದು ಆಕಾಶದಲ್ಲಿ ಶತ್ರುಗಳ ಕ್ಷಿಪಣಿ ಮಿಸೈಲ್ಗಳನ್ನು ಪುಡಿ ಪುಡಿ ಮಾಡ್ತಾ ಇದೆ. ಸದ್ಯ ಭಾರತದ ಬತ್ತಳಿಕೆಗೆ ಮತ್ತೊಂದು ಅಸ್ತ್ರ ಸೇರಿದೆ. ಸೇನೆಯ ಶಕ್ತಿ ಈಗ ಮತ್ತಷ್ಟು ಹೆಚ್ಚಾಗಿದೆ. ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದೆ. ಭಾರತದ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನವನ್ನ ನಿದ್ದೆಯಲ್ಲೂ ಕಾಡುವಂತೆ ಮಾಡಿವೆ. ಪ್ರಪಂಚಕ್ಕೂ ಭಾರತದ ಶಕ್ತಿ ಏನು ಅನ್ನೋದನ್ನ ತೋರಿಸಿದೆ. ಇದರ ಜೊತೆಗೆ ಭಾರತದ ಜಂಘಾಬಲವನ್ನು ಹೆಚ್ಚಿಸಲು ಬತ್ತಳಿಕೆಗೆ ಮತ್ತಷ್ಟು ಶಕ್ತಿಶಾಲಿ ಆಯುಧಗಳು ಸೇರ್ತಿವೆ. ಭಾರತೀಯ ಸೇನೆ ಭಾರ್ಗವಾಸ್ತ್ರ ಎಂಬ ಹೊಸ ಆಯುಧವನ್ನು ಸಿದ್ಧಗೊಳಿಸಿದೆ. ಭಾರತೀಯ ಸೇನಾ ಪಡೆಗೆ ಈ ಭಾರ್ಗವಾಸ್ತ್ರ ಹೊಸ ಶಕ್ತಿ ತುಂಬಲಿದೆ. ಶತ್ರುಗಳನ್ನು ಚೆಂಡಾಡಬಲ್ಲ ಭಾರ್ಗವಾಸ್ತ್ರ ಪರೀಕ್ಷೆ ಯಶಸ್ವಿಯಾಗಿದೆ. ಒಡಿಶಾದ ಗೋಪಾಲಪುರದಲ್ಲಿ ಯಶಸ್ವಿಯಾಗಿ ಪ್ರಯೋಗ ಮಾಡಲಾಯಿತು. ದಂಡಾಗಿ ಬರೋ ಡ್ರೋನ್ ಹೊಡೆದುರುಳಿಸೋ ಸಾಮರ್ಥ್ಯ ಭಾರ್ಗವಾಸ್ತ್ರಕ್ಕಿದೆ. ಮೈಕ್ರೋ ರಾಕೆಟ್ ಮೂಲಕ ಡ್ರೋನ್ ದಾಳಿಗೆ ಭಾರ್ಗವಾಸ್ತ್ರ ಕೌಂಟರ್ ಕೊಡಲಿದೆ. ಪಾಕಿಸ್ತಾನ, ಚೀನಾ, ಟರ್ಕಿ ಡ್ರೋನ್ ಧ್ವಂಸ ಮಾಡೋ ಶಕ್ತಿ ಹೊಂದಿದೆ. ಸೋಲಾರ್ ಡಿಫೆನ್ಸ್ ಏರೋಸ್ಪೇಸ್ ಲಿಮಿಟೆಡ್ ವಿನ್ಯಾಸ ಹಾಗೂ ಡ್ರೋನ್ ದಾಳಿಗಳನ್ನು ತಡೆಯಲು ವಿಶೇಷವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಭಾರತಕ್ಕೆ S-500 ಸುದರ್ಶನ ಚಕ್ರದ ಬಲ. ಚೀನಾದ ಮಿಸೈಲ್ಗಳು, ಟರ್ಕಿಯ ಡ್ರೋನ್ಗಳನ್ನು ಹೇಳ ಹೆಸರಿಲ್ಲದಂತೆ ಮಾಡಿದ್ದ S-400 ಶಕ್ತಿ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. S-400 ಯಶಸ್ವಿ ಬೆನ್ನಲ್ಲೇ ಭಾರತವು S-500 ಖರೀದಿಗೆ ಮುಂದಾಗಿದೆ. ರಷ್ಯಾದಿಂದ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಸೋ ಸಾಧ್ಯತೆ ಇದೆ. ಈ S-500 ವ್ಯವಸ್ಥೆಯು S-400ಗಿಂತಲೂ ದುಪ್ಪಟ್ಟು ಶಕ್ತಿಶಾಲಿ. S-500 600 ಕಿಲೋಮೀಟರ್ ದೂರ ಸಾಗಿ ಹೊಡೆಯೋ ಸಾಮರ್ಥ್ಯ ಇದೆ. ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರೋ ಬ್ರಹ್ಮಾಸ್ತ್ರವಾಗಿದೆ. ಏಕಕಾಲದಲ್ಲಿ 100 ಗುರಿಗಳನ್ನು ಪತ್ತೆ ಹಚ್ಚಿ ದಾಳಿ ಮಾಡುತ್ತೆ. ಲಾಂಗ್ ರೇಂಜ್ ಮಿಸೈಲ್ಸ್ ಹೊಡೆದುರುಳಿಸುವ ಶಕ್ತಿ ಹೊಂದಿದೆ. ಹೈಪರ್ಸಾನಿಕ್ ಶಸ್ತ್ರಾಸ್ತ್ರಗಳನ್ನು ಕ್ಷಣಾರ್ಧದಲ್ಲಿ ಧ್ವಂಸ ಮಾಡುತ್ತೆ. ಬಾಹ್ಯಾಕಾಶ ಆಧಾರಿತ ದಾಳಿಯನ್ನು ಎದುರಿಸೋ ಸಾಮರ್ಥ್ಯ S-500 ಹೊಂದಿದೆ. ಆದರೆ ಬಹುನಿರೀಕ್ಷಿತ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಲಾಂಚ್ ಮಾಡಲು ರಷ್ಯಾ ಸಿದ್ಧತೆ ನಡೆಸಿದೆ. ರಷ್ಯಾದ S-400 ಭಾರತ, ಅಮೆರಿಕ, ಚೀನಾ ಸೇರಿ ಕೆಲವು ರಾಷ್ಟ್ರಗಳ ಬಳಿ ಇದೆ. ಆದರೆ ಶಕ್ತಿಶಾಲಿ S-500 ಡಿಫೆನ್ಸ್ ಸಿಸ್ಟಮ್ ರಷ್ಯಾದಲ್ಲಿ ಮಾತ್ರ ಇದೆ. ಒಂದು ವೇಳೆ S-500 ಬಂದರೆ ಭಾರತೀಯ ಸೇನೆ ಶಕ್ತಿ ಮತ್ತಷ್ಟು ಹೆಚ್ಚಾಗೋದ್ರಲ್ಲಿ ಸಂಶಯವಿಲ್ಲ. ಈ ಮಧ್ಯೆ ಭಾರತದ ಬಳಿ ರಷ್ಯಾ ನಿರ್ಮಿತ S-400 3 ಘಟಕಗಳಿವೆ. ಇನ್ನೆರಡು S-400 ಘಟಕಗಳು ಭಾರತದ ಬತ್ತಳಿಕೆ ಸೇರಲಿವೆ. ಇನ್ನು ಆಪರೇಷನ್ ಸಿಂಧೂರ್ನಲ್ಲಿ INS ವಿಕ್ರಾಂತ್ ಪಾಕಿಸ್ತಾನದ ಜಂಘಾಬಲವನ್ನೇ ನಡುಗಿಸಿತ್ತು ಅನ್ನೋದು ಗೊತ್ತಾಗಿದೆ. ಯುದ್ಧ ಭೀತಿ ಮಧ್ಯೆಯೇ ಏಪ್ರಿಲ್ 30ರಂದು ಕಾರವಾರ ನೌಕಾನೆಲೆಯಿಂದ INS ವಿಕ್ರಾಂತ್ ಮುಂಬೈ ತಲುಪಿತ್ತು. ಮೇ 3ರಂದು ಯುದ್ಧಕ್ಕೆ ಇಳಿದಿತ್ತು. ಮೇ 4 ಮತ್ತು ಮೇ 5ರಂದು ಪಾಕ್ನಿಂದ ಸುಮಾರು 500 ನಾಟಿಕಲ್ ಮೈಲು ದೂರದಲ್ಲಿ ನಿಂತಿತ್ತು. ಆದರೆ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ ಮೇ 7ರಂದು ಮುಂಬೈನತ್ತ ಬರ್ತಿತ್ತು. ಯಾವಾಗ ಪಾಕಿಸ್ತಾನದ ಕ್ಷಿಪಣಿ ಡ್ರೋನ್ ದಾಳಿ ಮಾಡ್ತೋ ಆಗ INS ವಿಕ್ರಾಂತ್ ಮೇ 9ರಂದು ಪಾಕಿಸ್ತಾನದತ್ತ ಸಾಗಿ ಸುಮಾರು 300ರಿಂದ 400 ನಾಟಿಕಲ್ ಮೈಲು ದೂರದಲ್ಲಿ ನಿಂತು ಪಾಪಿಗಳಿಗೆ ವಾರ್ನಿಂಗ್ ನೀಡಿತ್ತು. INS ತುಳಸಿ ನೌಕೆಯು ಅರಬ್ಬಿ ಸಮುದ್ರದಲ್ಲಿ ಅಲರ್ಟ್ ಆಗಿದೆ. 36 ಯುದ್ಧ ನೌಕೆಗಳು ಶಸ್ತ್ರಸಜ್ಜಿತವಾಗಿ ನಿಂತಿವೆ. ಪಾಕ್ ಸೇನೆಯ ಚಲನವಲನದ ಮೇಲೆ ನೌಕಾಸೇನೆ ಕಣ್ಣಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.